Hello everyone, today we are making turmeric dumpling sauce. Let's see how. ನೋಡಿ ಫ್ರೆಂಡ್ಸ್, ಈಗ ಚೂರ್ಣವನ್ನು ಮಾಡೋಣ. ಅದಕ್ಕೆ ಬೆಲ್ಲ ಮತ್ತು ಕಾಯಿಯನ್ನು ಹಾಕಿದ್ದೇನೆ ಮತ್ತು ಏಲಕ್ಕಿ ಪೌಡರ್ ಹಾಕಿದ್ದೇನೆ. ಈಗ ಗೋಡಂಬಿ ದ್ರಾಕ್ಷಿಯನ್ನು ಹಾಕುತ್ತೇನೆ. ಸ್ವಲ್ಪ ಉಪ್ಪು, ಗೋಡಂಬಿ ಮತ್ತು ದ್ರಾಕ್ಷಿ, ಚೆನ್ನಾಗಿ ಕೈ ಆಡಿಸುತ್ತಾ ಇರಬೇಕು, ಇಲ್ಲದಿದ್ದರೆ ತಳಕ್ಕೆ ಹಿಡಿಯುತ್ತದೆ. ಈಗ ಇದನ್ನು ಮುಚ್ಚಿ ಒಂದು 15 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸು. ಈಗ ಸ್ವಲ್ಪ ಹೂರಣವನ್ನು ತೆಗೆದುಕೊಂಡು ಇದರಿಂದ ಪಾತೊಳಿಗಳನ್ನು ಈಗ ಇದರ ಒಳಗೆ ಹೀಗೆ ಹೂರಣವನ್ನು ಹಾಕಿಕೊಳ್ಳಬೇಕು. ನಾವು ತಯಾರಿಸಿಕೊಂಡ ಹೂರಣವನ್ನು ಈಗ ಹೀಗೆ ಮಧ್ಯೆ ಹಾಕಿಕೊಳ್ಳಬೇಕು. ನಂತರ ಇದನ್ನು ಹೀಗೆ ಮುಚ್ಚಬೇಕು.